ಸಮಯ 10 ಕಳೆಯಿತು. ನೀವಿನ್ನೂ ಮಲಗಲಿಲ್ಲವೇ? ಅಯ್ಯೋ ಅಜ್ಜಿ, ನಮಗೆ ಮಲಗುವ ಮೊದಲು ನೀವು ಹೇಳುವ ನೀತಿ ಕಥೆಗಳನ್ನು ಕೇಳುವ ರೂಢಿಯಾಗಿದೆ. ಹಾಗಾಗಿ ಒಂದು ಕಥೆಯನ್ನು ಹೇಳಿ ಅಜ್ಜಿ. ಸರಿ ಮಕ್ಕಳೇ, ನಿಮಗೊಂದು ಒಳ್ಳೆಯ ನೀತಿ ಕಥೆಯನ್ನು ಹೇಳುತ್ತೇನೆ. ಹೆತ್ತವರು ಹೇಗೆ ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡುತ್ತಾರೋ ಹಾಗೆಯೇ ಮುಪ್ಪಿನ ಕಾಲದಲ್ಲಿ ಹೆತ್ತವರನ್ನು ಅಷ್ಟೇ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯ. ಇದನ್ನು ನಾವು ಇಂದಿನ ಕಥೆಯಲ್ಲಿ ತಿಳಿಯೋಣ. ಸರಿ ಅಜ್ಜಿ. ಕುಶಾಲನಗರವೆಂಬ ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಬಡತಾಯಿ ವಿಮಲಾ ಹಾಗೂ ಅವರ ಮಗ ರಾಜು ವಾಸವಾಗಿದ್ದರು. ರಾಜು ತುಂಬಾ ಚಿಕ್ಕವನಿರುವಾಗಲೇ ಆತನ ತಂದೆ ಮರಣ ಹೊಂದಿದ್ದರು. ಆದರೂ ತಾಯಿ ವಿಮಲಾ ಬಹಳ ಕಷ್ಟಪಟ್ಟು ಮಗನನ್ನು ದೊಡ್ಡವನನ್ನಾಗಿ ಮಾಡಿ ಆತನ ಜೀವನವನ್ನು ಉತ್ತಮವಾಗಿ ರೂಪಿಸುತ್ತಾಳೆ. ಹಾಗೂ ಆತನಿಗಾಗಿ ಒಂದು ಕಿರಾಣಿ ಅಂಗಡಿಯನ್ನು ಇಟ್ಟು ಆತನ ಜೀವನಕ್ಕೆ ನೆರವಾಗುತ್ತಾಳೆ. ಹಾಗೆಯೇ ರಾಜುವಿಗೆ ಮದುವೆಯನ್ನು ಮಾಡಿಸಿದಳು. ಇನ್ನೇನು ತನ್ನ ವೃದ್ಧಾಪ್ಯ ಜೀವನವನ್ನು ಮಗ ಹಾಗೂ ಸೊಸೆಯೊಂದಿಗೆ ಉತ್ತಮವಾಗಿ ಕಳೆಯಬಹುದು ಎಂದು ತಾಯಿ ವಿಮಲಾ ಭಾವಿಸುತ್ತಾಳೆ. ಆದರೆ ಸೊಸೆ ರಾಣಿಗೆ ಅತ್ತೆಯನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕೆಂದು ಉಪಾಯ ಮಾಡುತ್ತಿದ್ದಳು. ರಾಜು ಕೆಲಸದಿಂದ ಬಂದೊಡನೆ ತನ್ನ ಅತ್ತೆಯ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿ ಮಗ ಹಾಗೂ ತಾಯಿ ಜಗಳವಾಡುವಂತೆ ಮಾಡುತ್ತಿದ್ದಳು. ರಾಣಿ, ಓ ರಾಣಿ, ಏನತ್ತೆ, ಏನ್ ನಿಮ್ದು? ರಾಣಿ ರಾಣಿ ಅನ್ಕೊಂಡು ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೂ ಬಿಡಲ್ಲ. ಏನಿವಾಗ ಟೀ ಕಾಫಿ ಎಲ್ಲ ನನಗೆ ಮಾಡ್ಕೊಡೋಕ್ಕಾಗಲ್ಲ. ಬೇಕಿದ್ರೆ ಹೋಗಿ ನೀರು ಕುಡೀರಿ. ಏನ್ ನನ್ನ ಕೆಲಸದವಳು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಹೇಗೆ? ಅಯ್ಯೋ ರಾಣಿ, ಆ ಥರ ಏನಿಲ್ಲಮ್ಮ. ನೀನು ಕೂಡ ನನ್ನ ಮಗಳಂತಿ. ನೀನು ಯಾಕೆ ಇವಾಗ ಇಷ್ಟು ಕೋಪ ಮಾಡ್ಕೊಂಡಿದ್ದೀಯ ನನ್ನ ಮೇಲೆ? ಹೋ, ಅತ್ತೆ ಸೊಸೆ ಭಾರಿ ಮಾತಾಡ್ತಿರೋ ಹಾಗಿದೆ. ನನಗೂ ಹೇಳಿದ್ರೆ ನಾನು ಕೇಳ್ತೀನಿ. ಅಯ್ಯೋ ಅದಾ, ಅತ್ತೆಗೆ ನಾನು ಅವಾಗಿಂದ ಹೇಳ್ತಿದ್ದೀನಿ ಚಹಾ ಕುಡೀರಿ ಅಂತ. ಆದ್ರೆ ಅವ್ರು ಹೇಳ್ತಿದ್ದಾರೆ ಅವರಿಗೆ ಬಜ್ಜಿ ಪಕೋಡ ಮಾಡಿಕೊಟ್ರೆ ಮಾತ್ರ ಅಂತೆ ಚಹಾ ಕುಡಿಯೋದು. ನೀವೇ ಹೇಳಿ, ಅವರಿಗೆ ಈ ವಯಸ್ಸಿನಲ್ಲಿ ಎಣ್ಣೆ ಪದಾರ್ಥ ಅವರ ದೇಹಕ್ಕೆ ಒಳ್ಳೆಯದಾ? ಅವರು ನನ್ನ ಮಾತೇ ಕೇಳ್ತಿಲ್ಲ, ತುಂಬಾ ಹಠ ಮಾಡ್ತಿದ್ದಾರೆ. ಏನಮ್ಮ, ನಿಮಗಿಷ್ಟು ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿರೋ ಹಾಗೆ ಕಾಣಿಸ್ತಿಲ್ಲ. ರಾಣಿ ನಿಮ್ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ಅವಳು ಹೇಳ್ದಾಗೆ ಕೇಳ್ಕೊಂಡಿರೋಕೆ ಏನು ನಿಮ್ಗೆ? ನೀವ್ ಇದೇ ರೀತಿ ಮಾಡಿದ್ರೆ ನಿಮ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾಗುತ್ತೆ ಅಷ್ಟೇ. ತಾಯಿ ವಿಮಲಾಳಿಗೆ ತುಂಬಾ ಬೇಸರವಾಗುತ್ತೆ. ಆದರೂ ಅವರು ತನ್ನ ಮಗನ ಸಂಸಾರ ತನ್ನಿಂದಾಗಿ ಹಾಳಾಗಬಾರದು ಎಂಬ ಕಾರಣಕ್ಕೆ ರಾಣಿ ಎಷ್ಟೇ ಹಿಂಸೆ ಕೊಟ್ಟರೂ ತನ್ನ ಮಗನಿಗೆ ಹೇಳುವುದಿಲ್ಲ. ನೋಡಿ, ನಿಮ್ಮಮ್ಮನಿಂದ ನಮ್ಮಿಬ್ಬರಿಗೂ ನೆಮ್ಮದಿ ಅನ್ನೋದೇ ಇಲ್ಲ. ಅವ್ರನ್ನ ನೀವು ಹೇಳ್ದಾಗೆ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡಿ. ಆವಾಗ ನಾವಿಬ್ರು ನೆಮ್ಮದಿಯಾಗಿರ್ಬೋದು. ಇದೊಂದ್ ಸಾರಿ ಅಮ್ಮನ ಕ್ಷಮಿಸ್ಬಿಡೋಣ. ಮುಂದೊಂದ್ ದಿನ ಇದೇ ರೀತಿ ಮಾಡಿದ್ರೆ ನೀನ್ ಹೇಳ್ದಾಗೆ ಮಾಡೋಣ, ಸರಿನಾ? ಇವ್ರನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಏನು ಕೆಲಸ ಆಗೋದಿಲ್ಲ. ಈ ಮುದುಕಿ ಕಥೆನ ನಾನೇ ಮುಗಿಸ್ತೀನಿ, ಮಾಡ್ತೀನಿ. ಮುದುಕಿ ಕತೆ ಮುಗೀತು. ಇವಾಗ ನನ್ನ ಗಂಡನಿಗೆ ಏನಾದ್ರೂ ಸುಳ್ಳು ಹೇಳ್ಬೇಕು. ಅತ್ತೆ ಕಾಲು ಜಾರಿ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ಸತ್ತು ಹೋದರು ಎಂದು ರಾಣಿ ರಾಜುವಿಗೆ ಸುಳ್ಳು ಹೇಳಿ ನಂಬಿಸುತ್ತಾಳೆ. ರಾಜುವು ಕೂಡ ಅದೇ ಮಾತನ್ನು ನಂಬುತ್ತಾನೆ. ಸರಿ ರಾಣಿ, ನೀನು ಇಲ್ಲೇ ಇರು. ನಾನು ಹೋಗಿ ಊರಿನವರನ್ನು ಕರೆದುಕೊಂಡು ಬರ್ತೀನಿ. ಮುಂದಿನ ಕಾರ್ಯ ಆಗ್ಬೇಕಲ್ವಾ? ಅಯ್ಯೋ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ ಹೇಗೆ? ಈ ಊರಿನವ್ರ ಬಗ್ಗೆ ಗೊತ್ತು ತಾನೇ. ಮೊದ್ಲೇ ನಮ್ಮನ್ ಕಂಡ್ರೆ ಆಗೋದಿಲ್ಲ. ನಾವೇ ಅತ್ತಿಗೇನೋ ಮಾಡ್ಬಿಟ್ಟಿದೀವಿ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತೀರಾ? ಪೊಲೀಸು ಕಚೇರಿ ಅಂತ ಅಲ್ದೇಡ್ಬೇಕಾಗುತ್ತೆ. ನೀವು ನಾನ್ ಹೇಳೋ ತರ ಮಾಡಿ ಶವನ ಒಂದ್ ಮೂಟೆಲ್ ಕಟ್ಬಿಟ್ಟು ನಮ್ಮ ಊರಿನ ಹೊರಗೆ ಒಂದ್ ದೊಡ್ಡ ಕಾಡಿದೆ ಅಲ್ವಾ, ಅಲ್ಲಿ ಹೋಗಿ ಸುಟ್ಬಿಟ್ಟು ಬನ್ನಿ. ಊರಿನವ್ರು ಕೇಳಿದ್ರೆ ಅತ್ತೆ ನೆಂಟರ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಆಯ್ತು, ಸರಿನಾ? ಅಯ್ಯೋ ದೇವ್ರೆ, ನಾನ್ ಬೆಂಕಿ ಪೊಟ್ಟಣವನ್ನೇ ಮರ್ತ್ಬಿಟ್ಟು ಬಂದಿದ್ದೀನಿ. ಇರ್ಲಿ, ಹೇಗಿದ್ರು ಇಲ್ಲಿ ಯಾರು ಜನನೂ ಬರೋದಿಲ್ಲ. ಬೇಗ ಹೋಗಿ ಬೆಂಕಿ ಪೊಟ್ಟ ತಗೊಂಡ್ಬರ್ತೀನಿ. ಆಶ್ಚರ್ಯವೇನೆಂದರೆ ತಾಯಿ ವಿಮಲಾ ಇನ್ನೂ ಸತ್ತಿರುವುದಿಲ್ಲ. ತಲೆಗೆ ಪೆಟ್ಟು ಬಿದ್ದ ರಭಸಕ್ಕೆ ಮೂರ್ಛೆ ಹೋಗಿ ಬಿದ್ದಿರುತ್ತಾರೆ ಅಷ್ಟೇ. ಕಾಡದಾರಿಯಲ್ಲಿ ಪೇಟೆಗೆ ತೆರಳುತ್ತಿದ್ದ ಭೀಮಯ್ಯ ಹಾಗೂ ಅವರ ಮಗ ಸೋಮನಿಗೆ
ತಾಯಿ ವಿಮಲಾಳ ಧ್ವನಿ ಕೇಳುತ್ತದೆ. ಅವರು ತಾಯಿ ವಿಮಲಾಳ ರಕ್ಷಣೆಯನ್ನು ಮಾಡುತ್ತಾರೆ. ನಡೆದ ಸಂಗತಿಯನ್ನೆಲ್ಲ ತಾಯಿ ವಿಮಲಾ ಭೀಮಯ್ಯ ಅವರಿಗೆ ತಿಳಿಸುತ್ತಾರೆ. ಅಮ್ಮ ಅವರೇ, ನೀವಿವಾಗ ಹೆದರ್ಕೋಬೇಡಿ, ನೀವಿವಾಗ ಸುರಕ್ಷಿತವಾಗಿದ್ದೀರಿ. ನೀವು ಇಲ್ಲೇ ಇನ್ನೂ ಸ್ವಲ್ಪ ಹೊತ್ತಿದ್ರೆ ನಿಮ್ಮ ಮಗ ಬಂದ್ಬಿಟ್ಟು ಏನಾದರೂ ಮಾಡಿಬಿಡ್ತಾನೆ. ನೀವು ಇದೇ ದಾರಿಲಿ ಮುಂದೆ ಹೋಗಿ ಬೇರೆ ಊರನ್ನ ಸೇರ್ಕೊಳ್ಳಿ, ಸರಿನಾ? ನಿಮ್ಮ ಮಗನಿಗೆ ನಾನು ಬುದ್ಧಿ ಕಲಿಸ್ತೀನಿ. ಇದೇ ಮೂಟೆ ಒಳಗೆ ಕಸ ಕಡ್ಡಿನೆಲ್ಲ ತುಂಬಿಸ್ಬಿಡ್ತೀನಿ. ಅವನು ನೀವೇ ಅಂತ ಅನ್ಕೊಂಡ್ಬಿಟ್ಟು ಬೆಂಕಿ ಕೊಟ್ಟು ಹೊರಟೋಗ್ತಾನೆ. ಸರಿ ಅಮ್ಮ, ಇನ್ನು ನೀವು ಹೊರಡಿ, ಹುಷಾರು. ಭೀಮಯ್ಯನ ಸಹಾಯಕ್ಕೆ ಧನ್ಯವಾದ ತಿಳಿಸಿ ತಾಯಿ ವಿಮಲಾ ಅಲ್ಲಿಂದ ತೆರಳುತ್ತಾರೆ. ಮನೆಗೆ ತೆರಳಿದ್ದ ರಾಜು ಬೆಂಕಿ ಪೊಟ್ಟಣದೊಂದಿಗೆ ಕಾಡಿಗೆ ಬರುತ್ತಾನೆ. ಹಾಗೆ ಮೂಟೆಗೆ ಬೆಂಕಿ ಕೊಟ್ಟು ಅಲ್ಲಿಂದ ತೆರಳುತ್ತಾನೆ. ಇತ್ತ ಕಡೆ ತಾಯಿ ವಿಮಲಾ ದಟ್ಟ ಕಾಡದಾರಿಯಲ್ಲಿ ಒಬ್ಬರೇ ಹೋಗುತ್ತಿರುತ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಆ ಊರಿನ ಕದೀಮ ಕಳ್ಳರಿಬ್ಬರು ಒಂದು ಚಿನ್ನದ ಅಂಗಡಿಯನ್ನು ದರೋಡೆ ಮಾಡಿ ಅದೇ ಕಾಡದಾರಿಯಾಗಿ ಹೋಗುತ್ತಿರುತ್ತಾರೆ. ಆ ಇಬ್ಬರು ಕಳ್ಳರು ತುಂಬ ದಣಿವಾಗಿದ್ದ ಕಾರಣ ಮರದ ಕೆಳಗೆ ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳುತ್ತಿರುತ್ತಾರೆ. ಕಳ್ಳರು ಕುಳಿತುಕೊಂಡಿರುವ ಮರದ ಮುಂಭಾಗದಲ್ಲಿ ಇನ್ನೊಂದು ಮರವಿತ್ತು. ಆ ಮರದ ಮುಂಭಾಗದಲ್ಲಿ ಅಜ್ಜಿ ಕುಳಿತುಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದಳು. ಈ ವಿಷಯ ಕಳ್ಳರಿಗೆ ತಿಳಿದಿರಲಿಲ್ಲ, ಹಾಗೆಯೇ ತಾಯಿ ವಿಮಲಾಳಿಗೂ ತಿಳಿದಿರಲಿಲ್ಲ. ಆಕೆಯ ಕೂದಲಲ್ಲಿ ತುಂಬಾ ಹೇನಾಗಿದ್ದ ಕಾರಣ ಕೆರೆದುಕೊಳ್ಳುತ್ತಾ ಕುಳಿತಿದ್ದರು. ಆ ಸಮಯದಲ್ಲಿ ಅವರ ಕೈಗೊಂದು ಹೇನು ಸಿಕ್ಕುತ್ತದೆ. ಆಗ, ಓ, ಸಿಕ್ಕಿದ್ಯಾ ಕಳ್ಳ? ಯಾರೋ ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬಂದ್ರು ಅನ್ಸುತ್ತೆ. ಓಡೋ, ಒಡವೆ ಇಲ್ಲೇ ಬಿಟ್ಟು ಓಡೋ. ಸಿಕ್ಬಿದ್ರೆ ಇನ್ನು 10-15 ವರ್ಷ ಜೈಲಲ್ಲೇ ಇರ್ಬೇಕಾಗುತ್ತೆ. ಹೌದು ಕೋಣ, ನಡಿ. ಕಳ್ಳರು ಓಡುವ ಸದ್ದನ್ನು ಕೇಳಿ ಅಲ್ಲಿಗೆ ಬಂದ ತಾಯಿ ವಿಮಲಾಳಿಗೆ ಒಡವೆಗಳು ಹಾಗೂ ಹಣ ತುಂಬಿದ್ದ ಬ್ಯಾಗ್ ಸಿಗುತ್ತದೆ. ಇವರಿಬ್ಬರು ಈ ರೀತಿ ಓಡುವುದನ್ನು ನೋಡಿದ್ರೆ ಇವ್ರ್ಯಾರೋ ಕಳ್ಳರೇ ಇರಬೇಕು. ಇರ್ಲಿ, ನನಗೆ ಸಿಕ್ಕಿದ ಈ ಒಡವೆಗಳನ್ನು ತಗೊಂಡು ನನ್ನ ಸೊಸೆ ಹಾಗೂ ಮಗನಿಗೆ ಬುದ್ಧಿ ಕಲಿಸ್ತೀನಿ. ಒಡವೆಗಳ ಆಸೆಗಾಗಿ ಮಗ ಹಾಗೂ ಸೊಸೆ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ತಾಯಿ ವಿಮಲಾ ಭಾವಿಸುತ್ತಾಳೆ. ಅತ್ತೆ ಅತ್ತೆ, ನೀವು ಹೇಗ್ ಬಂದ್ರಿ? ನೀವು ಸತ್ತೋಗಿದ್ರಿ ಅಲ್ವಾ? ನೀವು ಹೇಗೆ ಮತ್ತೆ? ಹೇಳ್ತೀನಿ ಸೊಸೆ, ಹೇಳ್ತೀನಿ. ಏನಪ್ಪಾ ಅಂದ್ರೆ, ನಾನು ಸತ್ತು ಹೋದ್ಮೇಲೆ ನನಗೆ ಸ್ವರ್ಗದಲ್ಲಿ ನಮ್ಮ ಪೂರ್ವಜರು ಸಿಕ್ಕಿದ್ರು. ಅವ್ರು ಹೇಳಿದ್ರು, ನೀನು ಇಲ್ಲೇ ಇರ್ತೀಯಾ ಅಥವಾ ಮತ್ತೆ ಮಗನ್ ಮನೆಗೆ ಹೋಗ್ತೀಯಾ ಅಂತ. ಅದಕ್ಕೆ ನಾನು ಹೇಳ್ದೆ, ನನಗೆ ನನ್ನ ಮಗನ ಬಿಟ್ಟಿರೋಕ್ಕಾಗಲ್ಲ, ಮತ್ತೆ ನಾನು ನನ್ನ ಮಗನ್ ಮನೆಗೆ ಹೋಗ್ತೀನಿ ಅಂತ. ಅದಕ್ಕೆ ಅವರು ನನಗೆ ಒಂದು ವರನ ಕೊಟ್ರು. ಏನಪ್ಪಾ ವರ ಅಂದ್ರೆ, ನಮ್ಮ ವಂಶದಲ್ಲಿ ಯಾರೇ ಸತ್ತು ಹೋದ್ರು ಅವರು ಇಷ್ಟಪಟ್ರೆ ಮತ್ತೆ ಬದುಕಿ ಬರ್ಬಹುದು ಅಂತ. ಹಾಗೆ ಅವರು ನನಗೆ ಹೋಗುವಾಗ ಇಷ್ಟು ಒಡವೆ ಹಣ ಎಲ್ಲ ಕೊಟ್ರು. ನನಗೆ ತುಂಬಾ ವಯಸ್ಸಾಗಿದೆಯಲ್ಲಪ್ಪ, ಅದಕ್ಕೆ ನನಗೆ ಸ್ವಲ್ಪ ಸಾಕು ಅಂತ ಅಷ್ಟನ್ನೇ ತಗೊಂಡ್ ಬಂದೆ. ಸರಿ ಅಮ್ಮ, ಹೇಗೋ ನೀನು ಬದುಕಿ ಬಂದಿಯಲ್ಲ, ಅಷ್ಟೇ ಸಾಕು. ಹೋಗಿ ವಿಶ್ರಾಂತಿ ಪಡ್ಕೊ, ಹೋಗು. ಅತ್ತೆ, ನನ್ನ ಕ್ಷಮಿಸ್ಬೇಡಿ ಅತ್ತೆ, ನೀವೆಷ್ಟು ಒಳ್ಳೆಯವರು. ನಾನು ನಿಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಟು ನೀವು ನಿಮ್ಮ ಮಗನ ಹತ್ರ ಏನೂ ಹೇಳಲಿಲ್ಲ. ನಾನು ಇವಾಗ ಮೊದ್ಲಿನ ಥರ ಇಲ್ಲ ಅತ್ತೆ, ತುಂಬಾನೇ ಬದಲಾಗಿದ್ದೀನಿ. ನಿಮ್ಮನ್ನ ಅಮ್ಮನ ಥರ ನೋಡ್ಕೋತೀನಿ ಅತ್ತೆ. ಸರಿ ನಮ್ಮ, ಇನ್ಮೇಲಾದ್ರೂ ನಾವೆಲ್ಲ ಚೆನ್ನಾಗಿರೋಣ, ಆಯ್ತಾ? ಸರಿ ಅತ್ತೆ, ನೀವು ಹೇಳ್ದಾಗೆ ಆಗ್ಲಿ. ಅತ್ತೆ, ನಿಮ್ಮನ್ನ ಒಂದು ವಿಷಯ ಕೇಳಬೇಕಿತ್ತು. ನಿಮಗೆ ಬೇರೆ ಇಷ್ಟು ವಯಸ್ಸಾಗಿದೆಯಲ್ವಾ, ಆ ಚಿನ್ನ ಒಡವೆನೆಲ್ಲ ಹೇಗೆ ಇಟ್ಕೊಳ್ತೀರಾ? ನನ್ನ ಹತ್ರ ಕೊಟ್ಟರೆ ನಾನು ತುಂಬಾ ಜೋಪಾನವಾಗಿ ಇಟ್ಕೊಳ್ತೀನಿ. ಓಹೋ, ಇದಾ ವಿಷಯ? ಏನಪ್ಪ, ನನ್ ಸೊಸೆಗೆ ಇಷ್ಟೊಳ್ಳೆ ಬುದ್ಧಿ ಬಂದಿದೆ ಅಂತ ಅನ್ಕೊಂಡೆ. ನನ್ ದುರಾಸೆ ಸೊಸೆಗೆ ಬುದ್ಧಿನೇ ಬರಲ್ಲ. ಇರ್ಲಿ, ಇವಳಿಗೆ ನಾನ್ ಬುದ್ಧಿ ಕಲಿಸ್ತೀನಿ. ಅಯ್ಯೋ ರಾಣಿ, ಈ ಒಡವೆ ಚಿಂತೆ ನಿನಗ್ ಬೇಡಮ್ಮ. ನಮ್ ಪೂರ್ವಜರು ನಮ್ಮ ವಂಶಕ್ಕೆ ಒಂದು ವರ ಕೊಟ್ಟಿದ್ದಾರೆ, ನೆನ್ಪಿದೆ ತಾನೇ? ನಾವು ಸತ್ತೋದ್ರು ಮತ್ತೆ ಹುಟ್ಟಿ ಬರ್ಬೋದು. ನಾನೇ ನನ್ನ ಒಡವೆನ ಜೋಪಾನ ಮಾಡ್ಕೊಳ್ತೀನಿ, ಸರಿನಾ? ಈ ಮುದುಕಿ ಒಡವೆನೇ ಕೊಡಲ್ಲ ಅನ್ನುತ್ತೆ. ಇರ್ಲಿ, ಅಲ್ಲ, ನಾನ್ ಯಾಕೆ ಈ ವಿಷಯನೇ ಯೋಚಿಸ್ಲಿಲ್ಲ? ಹೇಗಿದ್ರು ನಾನು ಈ ವಂಶದವಳೆ. ನಾನ್ ಸತ್ತೋದ್ರು ಮತ್ತೆ ಹುಟ್ಟಿ ಬರ್ತೀನಿ ತಾನೇ. ನಾನೇ ಸತ್ತೋಗ್ಬಿಟ್ಟು ನನಗ್ ಬೇಕಾದಷ್ಟು ಚಿನ್ನ, ಒಡವೆ, ದುಡ್ಡು ಎಲ್ಲ ತಗೊಂಡ್ ಬರ್ತೀನಿ. ಆಮೇಲೆ ಈ ಮುದುಕಿ ಕತೆನ ಮುಗಿಸ್ತೀನಿ.
ಸೊಸೆ ರಾಣಿಗೆ ಅತ್ತೆ ವಿಮಲ ಹೇಳುತ್ತಿರುವುದು ಕಟ್ಟುಕತೆ ಎಂಬುದೇ ತಿಳಿಯಲಿಲ್ಲ. ಆಕೆ ದುಡ್ಡಿನ ದುರಾಸೆಗೆ ಬಿದ್ದು ತಾನು ಸತ್ತು ಹೋಗುವ ಯೋಜನೆಯನ್ನು ಮಾಡುತ್ತಾಳೆ. ಕೊನೆಗೆ ಈ ವಿಚಾರವನ್ನು ತನ್ನ ಗಂಡನಿಗೂ ತಿಳಿಸುತ್ತಾಳೆ. ರಾಣಿ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೇಗೆ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಸಾಯೋದು ಅಂದ್ರೆ ಏನು ತಮಾಷೆನಾ? ನೀನು ಸುಮ್ಮನೆ ಇರು, ಏನನ್ನು ಮಾತಾಡ್ಬೇಡ. ನಿಮಗ್ ತಲೆ ಕೆಟ್ಟಿದೆ, ನನಗಲ್ಲ. ಅತ್ತೆ ಹೇಳಿದ್ ಕೇಳಿಲ್ವಾ? ನಮ್ಮ ವಂಶದವರಿಗೆ ವರ ಇದೆಯಂತೆ. ನಾವೆಷ್ಟೇ ಸಲ ಸತ್ತೋದ್ರೂ ಮತ್ತೆ ಹುಟ್ಟಿ ಬರ್ತೀವಂತೆ. ನಾನು ಸತ್ತೋಗಿ ನಮಗೆಷ್ಟು ಬೇಕೋ ಅಷ್ಟು ಚಿನ್ನ, ಒಡವೆ, ದುಡ್ಡು ಎಲ್ಲ ತಗೊಂಡು ಮತ್ತೆ ಹುಟ್ಟು ಬರ್ತೀನಿ. ನೀವ್ಯಾಕೆ ನನ್ನ ಮಾತು ಕೇಳ್ತಿಲ್ಲ? ನೀವು ನಾನು ಹೇಳ್ದಷ್ಟು ಕೇಳಿ ಸಾಕು. ಕೊನೆಗೆ ರಾಜು ರಾಣಿಯ ಮಾತಿನಂತೆ ನಡೆದುಕೊಳ್ಳಲು ಒಪ್ಪುತ್ತಾನೆ. ಆಕೆಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಸುಟ್ಟು ಹಾಕಿ ಅಲ್ಲಿಂದ ಮತ್ತೆ ಮನೆಗೆ ಬರುತ್ತಾನೆ. ದಿನಗಳು ಕಳೆದರೂ ರಾಣಿ ಬಾರದೇ ಇರುವುದನ್ನು ಕಂಡು ರಾಜು ತನ್ನ ತಾಯಿಯ ಬಳಿ ಹೋಗಿ ಕೇಳುತ್ತಾನೆ. ಅಮ್ಮ, ರಾಣಿ ಹೋಗಿ ಎಷ್ಟು ದಿನ ಆಯ್ತು? ನೀನಂತೂ ಎಷ್ಟು ಬೇಗ ಬಂದ್ಬಿಟ್ಟೆ. ಅವಳ್ಯಾಕೆ ಇಷ್ಟು ದಿನ ಆದ್ರೂ ಇನ್ನೂ ಬಂದಿಲ್ಲ ಅಮ್ಮ? ಮಗ್ನೇ, ನೀನು ಬೇಜಾರು ಮಾಡ್ಕೋಬೇಡ. ಅವಳು ಯಾಕೆ ಇನ್ನೂ ಬಂದಿಲ್ಲ ಅಂತ ನಾನು ನಿನಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನಾನು ಹೇಳೋ ಒಂದು ಕೆಲಸನ ಮಾಡಬೇಕು. ನೀನು ಊರಿನೊಳಗೆ ಹೋಗಿ ನನ್ನ ಹೆಂಡತಿ ಸತ್ತೋಗಿದ್ದಾಳೆ, ನನಗೆ ಮದುವೆ ಆಗಲು ನಿಮ್ಮ ಮಗಳನ್ನು ಕೊಡ್ತೀರಾ ಅಂತ ಕೇಳಬೇಕು. ಹಾಗೇನೆ ಇನ್ನೂ ಕೆಲವು ಮನೆಗಳಿಗೆ ಹೋಗಿ ನನ್ನ ತಾಯಿ ಸತ್ತು ಹೋಗಿದ್ದಾರೆ, ನನಗೆ ನಿಮ್ಮ ತಾಯಿನ ಕೊಡ್ತೀರಾ ಅಂತ ಕೇಳಬೇಕು. ಅವರಿಂದ ಏನು ಉತ್ತರ ಬರುತ್ತೆ ಅದನ್ನ ಬಂದು ನನಗೆ ಹೇಳು, ಸರಿನಾ? ತಾಯಿ ಹೇಳಿದಂತೆ ರಾಜು ಊರಿನವರ ಬಳಿ ಹೋಗಿ ತನ್ನ ಹೆಂಡತಿ ಸತ್ತೋಗಿದ್ದಾಳೆ, ನಿಮ್ಮ ಮಗಳನ್ನು ಕೊಡುತ್ತೀರಾ ಎಂದು ಕೇಳುತ್ತಾನೆ. ಆಗ, ಸರಿನಪ್ಪ, ನಾವು ಮದುವೆ ಮಾಡಿ ಕೊಡ್ತೀವಿ. ನಿಮ್ಮ ಮನೇಲಿ ಹಿರಿಯರನ್ನ ಯಾರಾದ್ರೂ ಕರ್ಕೊಂಡ್ ಬಾ ನಾಳೆ, ಸರಿನಾ? ಊರಿನ ಇನ್ನೂ ಕೆಲವು ಮನೆಗಳಿಗೆ ಹೋದಾಗ ಅವರು ತಮ್ಮ ಮಗಳನ್ನು ಆತನಿಗೆ ಮದುವೆ ಮಾಡಿಕೊಡಲು ಒಪ್ಪುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ರಾಜು ಅಲ್ಲಿಂದ ಹೋಗುತ್ತಾನೆ. ಅಣ್ಣವರೇ, ನಮಸ್ಕಾರ. ನಾನು ನಿಮ್ಮ ಬಳಿ ಒಂದು ವಿಷಯವನ್ನು ಮಾತನಾಡಬೇಕಿತ್ತು. ನನ್ನ ತಾಯಿ ಸತ್ತು ಹೋಗಿದ್ದಾರೆ. ಹಾಗಾಗಿ ನಿಮ್ಮ ತಾಯಿಯನ್ನು ನನ್ನ ಜೊತೆ ಕಳಿಸಿದರೆ ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೇಗೆ? ನಾನ್ ಯಾಕೆ ನನ್ನ ತಾಯಿನ ನಿನ್ ಜೊತೆ ಕಳ್ಸ್ಕೊಡ್ಬೇಕು? ಹೆಂಡತಿ ಸತ್ತೋದ್ರೆ ಇನ್ನೊಂದ್ ಮದ್ವೆ ಆಗ್ಬೋದು, ಅದೇ ತಾಯಿ ಸತ್ತೋದ್ರೆ ಇನ್ನೊಂದ್ ತಾಯಿನ ತರೋಕಾಗುತ್ತಾ? ನಡಿ ಇಲ್ಲಿಂದ. ಹೀಗೆ ರಾಜು ಹೋದ ಕಡೆಯಲ್ಲೆಲ್ಲ ಬೈಗುಳವನ್ನು ಕೇಳಿ ಹೊರಡುತ್ತಾನೆ. ಯಾರೂ ಕೂಡ ತಮ್ಮ ತಾಯಿಯನ್ನು ಕೊಡಲು ಒಪ್ಪುವುದಿಲ್ಲ. ಆಗ ರಾಜುವಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಯ್ಯೋ ದೇವ್ರೆ, ನಾನೆಂತ ದೊಡ್ಡ ತಪ್ಪು ಮಾಡ್ದೆ. ರಾಣಿ ಮಾತು ಕೇಳ್ಕೊಂಡು ಅಮ್ಮನಿಗೆ ತುಂಬಾನೇ ನೋವು ಕೊಟ್ಟೆ. ಅಮ್ಮ ನನಗಾಗಿ ಏನೆಲ್ಲ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಿಂದ ತುಂಬಾ ಕಷ್ಟಪಟ್ಟು ನನ್ನ ಬೆಳೆಸಿದ್ದಾರೆ. ಅದನ್ನೆಲ್ಲ ಮರೆತು ನಾನು ಅಮ್ಮನಿಗೆ ತುಂಬಾನೇ ಅನ್ಯಾಯ ಮಾಡಿದೆ. ಈಗಲೇ ಹೋಗಿ ಅಮ್ಮನ ಕ್ಷಮೆ ಕೇಳ್ತೀನಿ. ಮನೆಗೆ ಬಂದೊಡನೆ ತಾಯಿ ವಿಮಲಾಳಿಗೆ ಕ್ಷಮೆಯನ್ನು ಕೇಳಿ ನಡೆದ ಸಂಗತಿಯನ್ನೆಲ್ಲ ತಿಳಿಸುತ್ತಾನೆ. ಆಗ ತಾಯಿ ವಿಮಲ ನಡೆದ ಸತ್ಯ ಸಂಗತಿಯನ್ನೆಲ್ಲ ತಿಳಿಸುತ್ತಾಳೆ. ತಾನು ಹೇಗೆ ಬದುಕಿ ಬಂದೆ, ರಾಣಿ ತನ್ನನ್ನು ಸಾಯಿಸಲು ಹೇಗೆ ಉಪಾಯ ಮಾಡಿದಳು ಎಲ್ಲವನ್ನೂ ಆತನಿಗೆ ತಿಳಿಸುತ್ತಾಳೆ. ಹೋಗಲಿ ಬಿಡು ಮಗನೇ, ನಡ್ದೋಯ್ತು. ಇನ್ಮೇಲಾದ್ರೂ ನಾವು ಚೆನ್ನಾಗಿರೋಣ. ರಾಣಿಯ ದುರಾಸೆಯೇ ಆಕೆಯ ಸಾವಿಗೆ ಕಾರಣವಾಯಿತು. ತನ್ನ ತಪ್ಪಿನ ಅರಿವಾದ ರಾಜು ಮುಂದೆ ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಮುಂದೆ ತಾಯಿ ವಿಮಲ ತನ್ನ ಮಗನಿಗೆ ಇನ್ನೊಂದು ಮದುವೆಯನ್ನು ಮಾಡುತ್ತಾರೆ. ಹಾಗೆಯೇ ಬಂದ ಸೊಸೆಯು ಅತ್ತೆ ಹಾಗೂ ಗಂಡನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಮೂವರು ಸಂತೋಷದಿಂದ ಬಾಳುತ್ತಾರೆ. ನೋಡಿ ಮಕ್ಕಳೇ, ಈ ಕಥೆಯಲ್ಲಿ ನಾವು ಕಲಿಯುವ ಪಾಠ ಏನಂದ್ರೆ, ನಮ್ಮನ್ನು ತಂದೆ ತಾಯಿ ಕಷ್ಟಪಟ್ಟು ಸಾಕಿ ದೊಡ್ಡವರನ್ನಾಗಿ ಮಾಡಿರ್ತಾರೆ. ಅವರನ್ನ ಅವರ ಮುಪ್ಪಿನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದು ಮಕ್ಕಳಾದ ನಿಮ್ಮ ಕರ್ತವ್ಯ. ಅವರ ಮುಪ್ಪಿನ ಕಾಲದಲ್ಲಿ ಅವರಿಗೆ ನಿಮ್ಮಿಂದ ಯಾವುದೇ ದುಬಾರಿ ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ. ಅವರಿಗೆ ಬೇಕಾಗಿರುವುದು ಒಂದೆರಡು ಪ್ರೀತಿಯ ಮಾತು, ಕಾಳಜಿ ಹಾಗೂ ಸ್ವಲ್ಪ ಸಮಯ, ಇಷ್ಟೇ. ಹಾಗೆ ಮಕ್ಕಳೇ, ಈ ಕಥೆಯಲ್ಲಿ ನೀವು ಇನ್ನೊಂದು ಪಾಠವನ್ನು ಕಲಿಯಬಹುದು. ಅತಿಯಾದ ದುರಾಸೆ ಯಾವತ್ತಿಗೂ ಒಳ್ಳೆಯದಲ್ಲ. ದುರಾಸೆಯಿಂದ ರಾಣಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳು. ಮಕ್ಕಳೇ, ಈ ಕಥೆ ನಿಮಗೂ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.